ಜೆಂಟ್ಲ್ಮನ್. ಈಗ ಬಜೆಟ್ ಬಡಿದಾಟ ಜೋರಾಗಿದೆ. ಇಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಜೆಟ್ ಮಂಡಿಸ್ತಾರಾ, ಸಿಎಂ ಸಿದ್ದರಾಮಯ್ಯ ಮಂಡಿಸ್ತಾರಾ ಗೊತ್ತಿಲ್ಲ. ಯಾಕಂದ್ರೆ ನಾನು ಬಜೆಟ್ ಮಂಡಿಸಬೇಕು ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್, ಈ ಬಾರಿ ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ, ಇವರ ನಡುವೆ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇದೆ. ಹಾಗಾಗಿ ಬಜೆಟ್ ಬಡಿದಾಟ ಕೂಡ ಜೋರಾಗಿದೆ. ಏನಿದು ಬಜೆಟ್ ಬಡಿದಾಟ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಜೆಟ್ ಬಡಿದಾಟ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈಗ ಮಾರ್ಚ್ನ ಮೊದಲ ವಾರದಲ್ಲೇ ಕೂಡ ಬಜೆಟ್ ಮಂಡಿಸುವುದಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ಆದ್ರೆ ಡಿಕೆ ಲೆಕ್ಕಾಚಾರವೇ ಕೂಡ ಬೇರೆಯದ್ದು. ಯಾಕಂದ್ರೆ ನಾನು ಮುಖ್ಯಮಂತ್ರಿ ಆಗಿದ್ರೆ ನಾನು ಬಜೆಟ್ ಅನ್ನ ಮಂಡಿಸಬಹುದಾಗಿತ್ತು ಅನ್ನುವಂತಹ ಮಹತ್ವಾಕಾಂಕ್ಷೆಯ ಆಸೆ ಕೂಡ. ಹಾಗಾಗಿ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಇನ್ನೂ ಕೂಡ ನಿಂತಿಲ್ಲ. ದೆಹಲಿಯಿಂದ ಬರಿಗೈಯಲ್ಲಿ ಬಂದ ಡಿ.ಕೆ. ಶಿವಕುಮಾರ್ ಅವರೀಗ ರಾಜ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಆಗ್ಲೇಬೇಕು ಅಂತ ಬೇರೆಯದೇ ಲೆಕ್ಕಾಚಾರ ಮಾಡ್ಕೊಂಡೀಗ ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಈಗಾಗಲೇ ಕೂಡ ಜೊತೆಯಾಗಿ ಎಲ್ಲಾ ಲೆಕ್ಕಾಚಾರ ಹಾಕಿ ತಯಾರು ಮಾಡಿಕೊಂಡಿದ್ದಾರೆ. ಈಗ ಪೈಪೋಟಿಯಲ್ಲಿರೋದು ಡಿಸಿಎಂ ಡಿ.ಕೆ. ಶಿವಕುಮಾರ್. ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಜೊತೆ ಪೈಪೋಟಿಗಿಳಿದು ಬಿಟ್ಟಿದ್ದಾರೆ. ಚೊಚ್ಚಲ 17ನೇ ಬಜೆಟ್ ಮಂಡಿಸಬೇಕು ಅಂತ ಸಿದ್ದರಾಮಯ್ಯ ಈಗಾಗಲೇ ಕೂಡ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಬಿಟ್ಕೊಡುವಂತ ಮಾತಿಲ್ಲ. ನಾನ್ ಈ ಬಾರಿ, ಅದು ಈ ವರ್ಷದ ಚೊಚ್ಚಲ ಬಜೆಟ್ ಅನ್ನ ಮಂಡಿಸಲೇಬೇಕು ಅಂತ ತುದಿಗಾಲಲ್ಲಿ ಕಾದು ಕುಳಿತಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಬಿಟ್ಕೊಟ್ಬಿಡ್ತಾರಾ? ಅದು ಬಜೆಟ್ ಅನ್ನ. ಈಗಾಗಲೇ ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತ ಸಿದ್ದರಾಮಯ್ಯ ಬಜೆಟ್ ನಲ್ಲೂ ಕೂಡ ದಾಖಲೆ ರಾಮಯ್ಯ ಆಗಿದ್ದಾರೆ. ಹೇಗಾದ್ರೂ ಮಾಡಿ ಬಜೆಟ್ ಅನ್ನ ತಡಿಬೇಕು ಅನ್ನುವಂತ ಲೆಕ್ಕಾಚಾರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಸಿದ್ದರಾಮಯ್ಯ ಅವ್ರ ಲೆಕ್ಕಾಚಾರ ತಲೆ ಕೆಳಗಾಗ್ಬಿಡುತ್ತಾ? ನೋ ವೇ, ಚಾನ್ಸೇ ಇಲ್ಲ. ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ತಯಾರಿ ಕೂಡ ಈಗಾಗಲೇ ಆಗೋಗಿದೆ. ಯಾವ್ಯಾವ ಯೋಜನೆಗೆ ಎಷ್ಟು ಖರ್ಚಾಗಿದೆ, ಆಯಾ ವ್ಯಯ, ಇಲ್ಲಿಂದ ಸರ್ಕಾರಕ್ಕೆ ದುಡ್ಡು ತೆಗೆದುಕೊಳ್ಬೇಕು, ಯಾವ್ಯಾವ ಯೋಜನೆಗೆ ದುಡ್ಡು ಕೊಡಬೇಕು, ಹೋದ್ ಬಾರಿ ಬಜೆಟ್ ಅನ್ನು ಮಂಡಿಸಿದಂತ ಸಂದರ್ಭದಲ್ಲಿ ಯಾವ್ಯಾವ ಯೋಜನೆಗಳು ಅರ್ಧಕ್ಕೆ ನಿಂತ್ಕೊಂಡಿದ್ದಾವೆ, ಯಾವ ಯೋಜನೆಗಳು ಪೂರ್ಣಗೊಂಡಿದ್ದಾವೆ, ಈ ರೀತಿಯ ಸಿದ್ಧತೆಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಬಜೆಟ್ ಅನ್ನ ಮಂಡಿಸೋದಕ್ಕೆ ಬಿಡೋದಿಲ್ವಾ? ಹಾಗಾದ್ರೆ ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಲೆಕ್ಕಾಚಾರ ಹಾಕಿರುವಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಾಧ್ಯನಾ? ನನಗೆ ಅವಕಾಶ ಕೊಡದಿದ್ರೆ ನನ್ನ ದಾರಿ ನನ್ನದು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಅನ್ನ ತೊರೆದು ಬಿಡ್ತಾರ ಡಿಸಿಎಂ ಡಿ.ಕೆ. ಶಿವಕುಮಾರ್? ಇಷ್ಟೂ ವರ್ಷಗಳ ಕಾಲ ಪಕ್ಷ, ಸಿದ್ಧಾಂತ, ತತ್ವ, ಕಾಂಗ್ರೆಸ್ಸೇ ಜೀವನ, ಕಾಂಗ್ರೆಸ್ಸೇ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷವನ್ನ ಗೆಲ್ಲಿಸ್ಕೊಂಡು ಬಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬೇರೆ ದಾರಿ ಹಿಡ್ಕೊಳ್ತಾರ? ಹಾಗಾದ್ರೆ ಇದು ಸುಲಭನ? ಅಷ್ಟು ಸುಲಭನ? ಹಾಗಾದ್ರೆ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆಗೆ ಬೇರೆ ಕೊಟ್ಟು ಬಂದಿದ್ದಾರಂತೆ. ನನ್ನ ದಾರಿ ನನ್ನದು, ನಾನು ಏನ್ ಮಾಡ್ತೀನೋ ನನಗೆ ಗೊತ್ತು, ಏನ್ ಮಾಡ್ಬೇಕು ಅಂತ ಕೂಡ ನನಗೆ ಗೊತ್ತು, ಇನ್ನು ಮುಂದೆ ನಾನು ತಾಳ್ಮೆಯಿಂದ ಇರೋದೇ ಇಲ್ಲ ಅಂತ. ಬಜೆಟ್ ಮಂಡಿಸೋದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಈಗಾಗಲೇ ಹೈಕಮಾಂಡ್ ನಾಯಕರ ಹತ್ರ ಕೇಳಿಕೊಂಡು ಬಂದಿದ್ದಾರೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂತ ಅಂದ್ರೆ ಪ್ಲಾನ್ ಬಿ ರೆಡಿ ಕೂಡ ಇಟ್ಕೊಂಡಿದ್ದಾರೆ. ಏನ್ ಪ್ಲಾನ್ ಬಿ? ಈಗಾಗಲೇ ಮೊನ್ನೆ ತಾನೇ ನುಡಿನಮನ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈ ಭೇಟಿಯಿಂದ ಏನ್ ಲೆಕ್ಕಾಚಾರ ಇದೆಯೋ ಗೊತ್ತಿಲ್ಲ. ಆದ್ರೆ ಹೈಕಮಾಂಡ್ಗೆ ಸಂದೇಶ ಕೊಡ್ಬೇಕಲ್ಲ, ಓ ಡಿ.ಕೆ. ಶಿವಕುಮಾರ್ ಏನೋ ಬೇರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕಲ್ಲ. ಆ ಲೆಕ್ಕಾಚಾರ ಹಾಕಿದ್ರ? ಅಥವಾ ಮಾತುಕತೆಯ ಹಿಂದಿನ ರಹಸ್ಯ ಆದ್ರೂ ಏನು? ಶಾಸಕರನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕನಕಪುರದ ಕುಬೇರ ಇಷ್ಟು ದಿನಗಳ ಕಾಲ ಈಗಾಗಲೇ ರೆಸಾರ್ಟ್ ರಾಜಕಾರಣ ಮಾಡಿದಂಥವ್ರು ಈಗ ಬೇರೆ ದಾರಿ ಹಿಡ್ಕೊಳ್ತಾರ? ಹಾಗಾದ್ರೆ ಒಟ್ನಲ್ಲಿ ಬಜೆಟ್ ಮಂಡಿಸಲೇಬೇಕು ಅಂತ ಸನ್ನದ್ಧರಾಗಿರುವ ಡಿ.ಕೆ. ಶಿವಕುಮಾರ್ಗೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಎಲ್ಲವನ್ನು ರೆಡಿ ಮಾಡಿ ತುತ್ತನ್ನ ಕೈಗೆ ಕೊಟ್ಬಿಡ್ತಾರಾ? ತಗೋ ಸ್ವೀಕರಿಸಪ್ಪ ಅಂತ ಅಷ್ಟು ಸಲೀಸಾಗ್ಬಿಡುತ್ತಾ ಹಾಗಾದ್ರೆ ಬಜೆಟ್ ಮಂಡಿಸೋದು? ಈ ರೀತಿಯ ಲೆಕ್ಕಾಚಾರ ಕೂಡ ಇದೆ. ಅಕಸ್ಮಾತ್ ಏನಾದ್ರೂ ಕೂಡ ಈ ಬಾರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅವಕಾಶ ಕೊಡ್ಲಿಲ್ವಾ, ಬಿಜೆಪಿಗರಿಂದ ಡಿಕೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಗುತ್ತಾ? ಅಥವಾ ಡಿಕೆ ಎಲ್ಲವನ್ನೂ ತೊರೆದು ಬಿಜೆಪಿಗೆ ಪದಾರ್ಪಣೆ ಮಾಡ್ತಾರಾ? ರಾಜಕಾರಣದಲ್ಲಿ ಇತಿಹಾಸ ಕ್ರಿಯೇಟ್ ಮಾಡ್ತಾರಾ? ಗೊತ್ತಿಲ್ಲ.
ಈ ರಾಜಕೀಯ ಪ್ರಹಸನಕ್ಕೆ ಮುಂದಾದ್ರೂ ಆಗ್ಬೋದು, ಬಿಜೆಪಿ ಹೋದ್ರೂ ಹೋಗ್ಬಹುದು, ಹೋಗ್ದೂ ಇರಬಹುದು. ಆದ್ರಂತೂ ಸಿದ್ದರಾಮಯ್ಯ ಅವ್ರಿಗೆ ಸಿದ್ದು ಬಣಕ್ಕೆ ಹೈಕಮಾಂಡ್ಗಂತೂ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ನನ್ನ ದಾರಿ ನನ್ನದು ಅಂತ. ನನಗೆ ಬಜೆಟ್ ಅನ್ನ ಬಿಟ್ಕೊಡಿ, ಇಲ್ಲ ನನ್ನ ದಾರಿ ನನ್ನದು ಅಂತ. ಹಾಗಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ? ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ? ಬಿಟ್ಕೊಟ್ರು ಕೂಡ ಸಿದ್ದರಾಮಯ್ಯ ಯಾಮಾರ್ತಾರ? ಹೈಕಮಾಂಡ್ ಎಲ್ಲದಕ್ಕೂ ಮಣಿದು ಸಿದ್ದರಾಮಯ್ಯ ಅವ್ರಿಗೆ ಹೇಳುವಂತ ಧೈರ್ಯ ಮಾಡುತ್ತಾ ಸಿದ್ದರಾಮಯ್ಯವರೇ ಬಿಟ್ಕೊಡಿ ಅಂತ? ಅಷ್ಟು ಸಲೀಸಾಗಾದ್ರೆ ಗೊತ್ತಿಲ್ಲ. ಆದ್ರೂ ಡಿಸಿಎಂ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಬಜೆಟ್ ಅನ್ನ ಮಂಡಿಸಲೇಬೇಕು. ಬಜೆಟ್ ಮಂಡಿಸ್ಬೇಕು ಅಂದ್ರೇನು, ಸಿಎಂ ಆಗ್ಲೇಬೇಕು ಅನ್ನೋ ಲೆಕ್ಕಾಚಾರ. ಎಲ್ಲ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬಹುದು. ಅಷ್ಟು ಹಲವಾರು ಉದಾಹರಣೆಗಳು ಇದಾವೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ. ಈ ರೀತಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಕೂಡ ಆದ್ರೂ ಆಗಬಹುದು, ಗೊತ್ತಿಲ್ಲ. ಏನಾಗುತ್ತೋ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬಜೆಟ್ ಬಡಿದಾಟ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.